हम वक्त बदल देंगे, जज्बात बदल देंगे। हम वक्त बदल देंगे, जज्बात बदल देंगे। जो बुरी लगी दिल को, जो बुरी लगी दिल को, हर बात बदल देंगे। हम वक्त बदल देंगे, जज्बात बदल देंगे। हम वक्त बदल देंगे, जज्बात बदल देंगे। मंजूर नहीं थकना, मंजूर नहीं रुकना। मंजूर नहीं थकना, मंजूर नहीं रुकना। मंजूर नहीं हमको हालातों से लड़ना। मंजूर नहीं हमको हालातों से लड़ना। दिन रात पसीने से, दिन रात पसीने से। ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಈ ಒಂದು ಆಕಸ್ಮಿಕ ನಿರ್ಮಾಣ ಆಗಿರುವಂತಹ ಈ ಒಂದು ವೇದಿಕೆ, ಈ ವೇದಿಕೆಯಲ್ಲಿ ಹಸನರಾಗಿರುವ ಈಗಾಗಲೇ ಸುಮಾರು 6-7 ವರ್ಷಗಳಿಂದ ನಮ್ಮ ಈ ಭಾಗದ ಅಂದರೆ ಪಶ್ಚಿಮ ವಲಯದ CRPಗಳಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸೇವೆ ಸಲ್ಲಿಸುವ ಮೂಲಕ ನಮ್ಮ ಶಾಲೆಗೆ ಬಹಳಷ್ಟು ಸಹಕಾರ ಕೊಟ್ಟಿರುವಂತಹ ಶ್ರೀಧರ್ ದೇಸಾಯಿ ಸರ್ ಅವರೇ, ಹಾಗೂ ಮತ್ತೆ ಮುಂದಿನ ದಿನಗಳಲ್ಲಿ ಶಾಲೆ ಮತ್ತು ಶಿಕ್ಷಣ ಇಲಾಖೆಯ ಮಧ್ಯೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊಸ CRPಗಳಾಗಿರುವಂಥ ಶ್ರೀ ವೆಂಕಟೇಶ್ ಸರ್ ಅವರೇ, ಅದೇ ರೀತಿಯಾಗಿ ಈ ಶಾಲೆಯ ಆಡಳಿತಾಧಿಕಾರಿಯಾಗಿರುವಂತಹ ಶ್ರೀಮತಿ ಕುಮಾರಿ ಮುದಸ್ಸಿರವರೇ, ಹಾಗೂ ನಾಗಜ್ಯೋತಿಯವರೇ, ಹಾಗೂ ಬ್ಲೆಸ್ಸಿಯವರೇ, ಹಾಗೂ ಸಮರೀನವರೇ, ಮತ್ತು ಇತರೆ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಶಾಲೆ ಉತ್ತಮವಾಗಿ ನಡೀಬೇಕಾದ್ರೆ ಶಾಲೆ ಮಾಡುವ ಉದ್ದೇಶ ಅಂದರೆ ಸಮಾಜದಲ್ಲಿರುವಂತಹ ಜನರಿಗೆ ಅಥವಾ ಇಲ್ಲಿರುವಂತಹ ಬಡ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸ ನೀಡಬೇಕು ಅನ್ನುವಂಥ ಒಂದು ಕಲ್ಪನೆ. ಈ ಅಲಿಹಿರಾ ಶಾಲೆಯನ್ನು ನಾವು ಹುಟ್ಟಾಕಿದ್ದು ಸುಮಾರು 2011ರಲ್ಲಿ. ಲಕ್ಷ್ಮಣ್ ಸರ್ ಬಗ್ಗೆ ಅಲ್ಲಿ ಒಬ್ಬರು ಲಕ್ಷ್ಮಣ್ ಸರ್ ಇದ್ದಿದ್ರು, ಲಕ್ಷ್ಮಣ್ ಬೋವಿ ಸರ್, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಈ ಭಾಗದಲ್ಲಿ ನಮ್ಮ ಹಣೆ ಮೇಲೆ ಏನದು ಹಿಂದುಳಿದ ವರ್ಗ ಅಥವಾ ಹಿಂದುಳಿದ ಪ್ರದೇಶ ಅಂತೇಳಿ ರಾಯಚೂರು ಜಿಲ್ಲೆಯ ಭಾಗದ ಜನರಿಗೆ ಇದೆಯಲ್ಲ, ಅದು ಹೋಗಲಾಡಿಸ್ಬೇಕು. ಹಾಗಾಗಿ ಇಲ್ಲಿರುವಂಥ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಅಲಿಹಿರಾ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು 15 ವರ್ಷಗಳು ಮುಕ್ತಾಯ ಆಗಿವೆ. ಈಗಾಗಲೇ ಭಾಳ ಒಂದು ಸಂತೋಷ ವಿಷಯ ಅಂದರೆ ಹೈಸ್ಕೂಲ್ ಸಹ ನಮ್ಮ ಹತ್ರ ಪ್ರಾರಂಭ ಆಗಿದೆ, ಇನ್ನೂವರೆಗೆ ಇದ್ದಿಲ್ಲ. ಒಟ್ಟಾರೆ ಒಂದು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯಿಂದ ಹಂತ ಹಂತವಾಗಿ ಬರುವಂತಹ ಯಾವುದೇ ಮಾಹಿತಿ ಅಥವಾ ಯಾವುದೇ ಆದೇಶಗಳು ಅಥವಾ ಯಾವುದಾದರೂ ಶಾಲೆಗೆ ಕಡ್ಡಾಯವಾಗಿ ಬೇಕಿರುವಂತಹ ಸೂಚನೆಗಳು ಅವನ್ನೆಲ್ಲ ಈ CRPಗಳ ಮೂಲಕ ನಮಗೆ ತಲುಪೋದು. ಹಾಗಾಗಿ CRPಗಳಂದರೆ ನಮ್ಮ ಶಾಲೆಗೆ ಮತ್ತು ಶಿಕ್ಷಣ ಇಲಾಖೆಗೆ ಮಧ್ಯದಲ್ಲಿರುವಂಥ ಒಂದು ಕೊಂಡಿ ಅಂದಂಗೆ ಪ್ರತಿಯೊಂದು ಮಾಹಿತಿಯನ್ನು ನಮ್ಗೆ ಕೊಡ್ತಾರೆ. ಅವರ ಮಾರ್ಗದರ್ಶನ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಬಹಳ ಆತ್ಮೀಯತೆಯಿಂದ ನಮ್ಮ ಶ್ರೀಧರ್ ಸರ್ ದೇಸಾಯಿ ಸರ್ ಅವರು ನಮ್ಮ ಜೊತೆಗೆ ಭಾಳಷ್ಟು ಮಾಹಿತಿ ಕೊಡ್ತಾ ಇದ್ರು. ಶಾಲೆ ಅಭಿವೃದ್ಧಿಗೆ ಅವರೊಬ್ಬ ಮೂಲ ಕಾರಣ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರು ಸುಮಾರು 7-8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ಅವರು ಬೇರೆ ತಮ್ಮ ವೃತ್ತಿಗೆ ವಾಪಸ್ ಹೋಗ್ತಾ ಇರೋದು ಕಂಡು ಬಂತು. ಮತ್ತು ಮುಂದೆ ಹೊಸ CRP ಆಗಿ ಇಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ವೆಂಕಟೇಶ್ವರ ಬರ್ತಾ ಇದ್ದಾರೆ. ಹಾಗಾಗಿ ಒಂದು ಯೋಚನೆ ಬಂತು ನಮಗೆ, ಯಾಕಾಗಿ ನಾವು ನಮ್ಮ ಶಾಲೆ ಇಷ್ಟೆಲ್ಲ ಸಹಕಾರ ಕೊಟ್ಟಿದ್ದಾರೆ ಸರ್, ಅವರಿಗೆ ಬೀಳ್ಕೊಡುಗೆ ಮಾಡೋಣ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿ 2 ಕಾರ್ಯಕ್ರಮ, ಬೀಳ್ಕೊಡುಗೆ ಮತ್ತು ಸ್ವಾಗತ. ಹಾಗಾಗಿ ಈ ಒಂದು ಶಾಲೆಯ ವತಿಯಿಂದ ನಮ್ಮ ಶಾಲೆಯ ಅಭಿವೃದ್ಧಿಗೆ
ಕಾನೂನಾತ್ಮಕವಾಗಿ ಏನೆಲ್ಲ ಮಾಹಿತಿ ನಾವು ಕೊಡಬೇಕಿತ್ತು ಕೊಟ್ಟಿರಿ. ಹಾಗಾಗಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಮುಂದೋಗ್ತಾ ಇದ್ದೀವಿ. ಇದಕ್ಕೆಲ್ಲ ಉತ್ತಮವಾದಂಥ ಒಂದು ಸೇವೆ ಸಲ್ಲಿಸಲಿಕ್ಕೆ ತಾವು CRPಗಳೇ ನಮಗೊಂದು ಸಹಕಾರ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಲ್ಹಿರಾ ಶಾಲೆಯ ವತಿಯಿಂದ ಮತ್ತು ಅಲ್ಲಿನ ಶಾಲೆಯ ಆಡಳಿತ ದಾರುಸಲಾಂ ಫೌಂಡೇಶನ್ ವತಿಯಿಂದ ಮತ್ತು ಅಲ್ಹಿರಾ ಶಿಕ್ಷಕ ವೃಂದದ ವತಿಯಿಂದ ಮಾನ್ಯ ಈಗಾಗಲೇ ಮಾನ್ಯ ಶ್ರೀಧರ್ ದೇಸಾಯಿ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ದೇವರವರಿಗೆ ಉತ್ತಮ ಆರೋಗ್ಯ, ಶಾಂತಿ ಮತ್ತು ಉತ್ತಮ ಒಂದು ಆಯಸ್ಸು, ದೀರ್ಘಕಾಲದ ಆಯಸ್ಸು ದೇವರು ನೀಡಿ ಮತ್ತು ಅವರ ಬದುಕಿನಲ್ಲಿ ಉತ್ತಮವಾದಂಥ ಒಂದು ಅಭಿವೃದ್ಧಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ವಿಶೇಷವಾಗಿ ಆರೋಗ್ಯಕವಾಗಿ ಅವರಿಗೆ ದೇವರು ಒಳ್ಳೆಯ ಅವಕಾಶ ಒಳ್ಳೆಯ ಪ್ರಾರ್ಥನೆ ಮಾಡುತ್ತಾ, ಮುಂದಿನ ದಿನದಲ್ಲಿ ಇದೇ ಸಂದರ್ಭದಲ್ಲಿ ಈ ಒಂದು ವಲಯಕ್ಕೆ ಹೊಸ CRP ಆಗಿ ಬಂದಿರುವಂಥ ಶ್ರೀ ವೆಂಕಟೇಶ್ವರ ಅವರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರು ಮುಂದಿನ ದಿನದಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ಮಾಹಿತಿ ಕೊಟ್ಟಾಗ ನಾವು ಚಾಚು ತಪ್ಪದೆ ಆ ಮಾಹಿತಿಗೆ ತಕ್ಕಂತೆ ಕೆಲಸ ಮಾಡುತ್ತೇವೆ ಅಂತ ಹೇಳಿಕ್ಕೆ ಭರವಸೆ ಕೊಡ್ತಾ ಇದ್ದೀನಿ. ತಾವು ಸಹ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳಾಗ್ತಿರ್ತವೆ, ಸ್ವಲ್ಪ ಸಹಿಸಿಕೊಂಡು ಅದಕ್ಕಾಗಿ ತಾವು ಸಹಕಾರ ಕೊಟ್ಟಲ್ಲಿ ಕೆಲಸ ಇನ್ನೂ ಉತ್ತಮವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶಾಲೆ ಮತ್ತು ಶಿಕ್ಷಣ ಇಲಾಖೆಯ ಮಧ್ಯದಲ್ಲಿ ಒಂದು ಉತ್ತಮವಾದ ಸಂಬಂಧ, ಒಂದು ಬಾಂಧವ್ಯ ಇರಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ಮಕ್ಕಳಲ್ಲಿ ಒಂದು ವಿನಂತಿ ನೋಡಿ, ನೀವೆಲ್ಲರೂ ಸರ್ ಬರ್ತಾ ಇದ್ರು ಅವಾಗ ಶಾಲೆಯಲ್ಲಿ, ಹಾಗೆ ಅವರು ಬರ್ತಾರೆ. ಮುಂದಿನ ದಿನದಲ್ಲಿ ಅವ್ರು ಹೇಳುವಂಥ ಮಾತುಗಳನ್ನು ಕೇಳಿಕೊಂಡು ನೀವು ಸಹ ಬದುಕಿನಲ್ಲಿ ಅವನ್ನ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಉತ್ತಮ ಪ್ರಜೆಯಾಗಿ, ಉತ್ತಮ ಒಬ್ಬ ನಾಗರಿಕನಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದ. ಹಾಗಾಗಿ ಎಲ್ಲ ಮಕ್ಕಳು ನಮ್ಮ ಹಿರಿಯರು ಕೊಟ್ಟಿರುವಂತಹ ಮಾರ್ಗದರ್ಶನ ಮತ್ತು ಅವರ ಒಂದು ಉಪದೇಶಗಳ ಪ್ರಕಾರ ನಾವೆಲ್ಲರೂ ಬದುಕೋಣ ಅಂತ ಹೇಳುತ್ತಾ, ಈ ಒಂದು ಶಾಲೆ ಇನ್ನೂ ಎತ್ತರಕ್ಕೆ ಸಾಗಲಿ ಮತ್ತು ಇಲ್ಲಿರುವಂಥ ವಿದ್ಯಾಭ್ಯಾಸ ಇನ್ನೂ ಉತ್ತಮವಾದಂತಹ ಒಂದು ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ನಮಗೆ ದೇವರು ಒಂದು ಅವಕಾಶ ಮಾಡಿಕೊಳ್ಳಿ. ಮತ್ತು ಎಲ್ಲ ಶಿಕ್ಷಕರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತಮ ಆರೋಗ್ಯ ಮತ್ತು ಉತ್ತಮವಾದಂಥ ಶಾಂತಿ, ನೆಮ್ಮದಿ ಅವರ ಬದುಕಿನಲ್ಲಿ ಕೊಡಲಿ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಲಾಂ ವಲೈಕುಂ.